Okay. Good morning, students. In the last class, we learned regarding the pressure, right? And the applications or the use of pressure in our daily life, right? So, and we learned regarding the factors affecting the pressure. Pressure ಯಾವುದರ ಮೇಲೆ ಅವಲಂಬಿತವಾಗಿದೆ? ಒಂದು ಏರಿಯಾ, ಅದು ಮೇಲ್ಮೈ ಪ್ರದೇಶದ ಏರಿಯಾ, ಹೌದಾ? ನೆಕ್ಸ್ಟ್ ಒನ್ ಈಸ್ ಬಲ, force by area. Pressure is equal to force by area. Then we learnt the examples of or the applications of pressure in our daily life by in our school bags, in the tires of a tractor tire ಅಲ್ಲಿ ಇರಬಹುದು, ಸ್ಕೂಲ್ ಬ್ಯಾಗ್ಸ್ ಅಲ್ಲಿ ಇರಬಹುದು. ಮತ್ತೆ ಕಲಿತ್ವಿ ನೈಫ್, ಮನೇಲಿ ಯೂಸ್ ಮಾಡುವಂತಹ ಚಾಕುವಿಂದ ಇರ್ಬೋದು. ಸೊ ಎವ್ರಿವೇರ್ ವಿ ಕ್ಯಾನ್ ಫೈಂಡ್ ದ ಅಪ್ಲಿಕೇಶನ್ ಆರ್ ವಿ ಕ್ಯಾನ್ ಫೈಂಡ್ ದ examples of the pressure, right? Now I hope all are sitting in your home or all are listening to the class. Okay, so here you and me, okay, you and me, you as well as me, ನೀವು ಮತ್ತು ನಾನು, ಸರೌಂಡೆಡ್ ಬೈ ಅ ಏರ್, ನಮ್ಮ ಸುತ್ತಮುತ್ತ ಏನಿದೆ, ಗಾಳಿ ಇದೆ, ಹೌದಾ? ಆ ಗಾಳಿ ಏನು ಮಾಡ್ತಾ ಇದೆ, ನಮ್ಮ ಮೇಲೆ ಅಥವಾ ನಮ್ಮ ಮೇಲ್ಮೇ ನಮ್ಮ ಮೈ ಮೇಲೆ ಅಥವಾ ನಮ್ಮ ಮೈ ಹತ್ರ ಏನು ಮಾಡ್ತಾ ಇದೆ, ಅದು ಬಡಿದು ಹೋಗ್ತಾ ಇದೆ, ನಮ್ಮ ತಲೆ ಮೇಲಾಗಿರಬಹುದು, ಹೌದಾ? ಸೊ ಏನಾಗ್ತಾ ಇದೆ ಅಲ್ಲಿ, ಓಕೆ, ಸೊ ಏನಾಗ್ತಾ ಇದೆ ಅಲ್ಲಿ, ಆ ಗಾಳಿ ನಮ್ಮ ಮೇಲೆ ಅಥವಾ ಎಲ್ಲ ನಮ್ಮ ಸುತ್ತಮುತ್ತಲಿರುವ ಯಾವುದೇ ವಸ್ತುಗಳ ಮೇಲೆ ಗಾಳಿ ಬಂದು ಏನು ಮಾಡ್ತಾ ಇದೆ, ಅದು ಟಚ್ ಆಗ್ತಾ ಇದೆ ಅಥವಾ ಅದರ ಗಾಳಿಯ ಸ್ಪರ್ಶ ಎಲ್ಲ ವಸ್ತುಗಳ ಮೇಲೆ ಆಗ್ತಾ ಇದೆ. ಸೊ ಇದನ್ನು ನಾವು ಹೇಗೆ ಹೇಳ್ಬೋದು, ಗಾಳಿ ತನ್ನ ಗಾಳಿಯ ಪಾರ್ಟಿಕಲ್ಸ್, ದಟ್ ಈಸ್ ಏರ್ ಪಾರ್ಟಿಕಲ್ಸ್ ಆರ್ ಟಚಿಂಗ್ ಆ್ಯಂಡ್ ದ ಎವ್ರಿಥಿಂಗ್ ಅರೌಂಡ್ ಅಸ್. ಸೊ ಇಟ್ ಈಸ್ ಕ್ರಿಯೇಟಿಂಗ್ ಪ್ರೆಷರ್ ಅರೌಂಡ್ ಅಸ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಏರ್ ಪ್ರೆಷರ್ ಆರ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಇವತ್ತು ನಾವು ವಾತಾವರಣದ ಒತ್ತಡ ಅಥವಾ ವಾಯು ಒತ್ತಡದ ಬಗ್ಗೆ ಕಲಿತಾ ಇದ್ದೀವಿ. ನಾವು ನಮ್ಮ ಸುತ್ತಮುತ್ತ ಏನಿದೆ, ನಮ್ಮ ಸುತ್ತಮುತ್ತ ವಾಯು ಅಥವಾ ಗಾಳಿ ಏನಾಗಿದೆ, ಆವರಿಸಿಕೊಂಡಿದೆ. ಆ ಗಾಳಿ ಅಥವಾ ವಾಯು ನಮ್ಮ ಮೇಲೆ ಏನು ಮಾಡ್ತಾ ಇದೆ, ಒಂದು ರೀತಿಯ ನಮಗೆ ಎಕ್ಸ್ಪೀರಿಯನ್ಸ್ ಆಗದಂತಹ, ನಮಗೆ ಬೇಗ ಗೊತ್ತಾಗದ ಹಾಗೆ ನಮ್ಮ ಮೇಲೆ ಏನು ಮಾಡ್ತಾ ಇದೆ, ಒಂದು ರೀತಿಯ ಒತ್ತಡವನ್ನು ಹಾಕ್ತಾ ಇದೆ. ನಮ್ಮ ಮನುಷ್ಯರಿಗೆ ಆ ಗಾಳಿಯ ಒತ್ತಡ ಗೊತ್ತಾಗೋದಿಲ್ಲ. ಯಾಕೆಂದರೆ ನಮ್ಮ ಮೈಯಲ್ಲಿರೋ ಒತ್ತಡ ಅಥವಾ ನಮ್ಮ ಮನುಷ್ಯರಲ್ಲಿರೋ ಒತ್ತಡ, ಅವರ್ ಬ್ಲಡ್ ಪ್ರೆಷರ್, ನಮ್ಮ ರಕ್ತದೊತ್ತಡ ಮತ್ತು ಹೊರಗಡೆ ಇರುವ ಒತ್ತಡ ಏನಿದೆ, ಎರಡು ಸರಿಸಮಾನವಾಗಿದೆ, ಹೌದಾ? ಆ ಸರಿಸಮಾನವಾಗಿರೋದ್ರಿಂದ ನಮಗೇನು ಗೊತ್ತಾಗಲ್ಲ, ಆ ಗಾಳಿಯ ಒತ್ತಡ ನಮ್ಮ ಮೇಲೆ ಗೊತ್ತಾಗಲ್ಲ, ಹೌದಾ? ಬಿಕಾಸ್ ವಿ ಆರ್ ಇನ್ ಸಿ ಲೆವೆಲ್, ನಾವು ಸಮುದ್ರದ ಮಟ್ಟಕ್ಕೆ ಅಥವಾ ಸಮುದ್ರದ ಮಟ್ಟದಿಂದ ನಾವೇನಿದ್ದೀವಿ, ಸ್ವಲ್ಪ ಮೇಲ್ಗಡೆ ಇದ್ದೀವಿ, ಹೌದಾ? ಮೇಲ್ಗಡೆ ಇದ್ದೀವಿ, ಸಮುದ್ರ ಮಟ್ಟಕ್ಕೆ ಇದ್ದೀವಿ, ಹೌದಾ? ಸೊ ಅದಕ್ಕೆ ನಮಗೇನಾಗಲ್ಲ, ಗಾಳಿಯ ಒತ್ತಡ ಗೊತ್ತಾಗಲ್ಲ. ಸೊ ಇವತ್ತು ನಾವು ವಾಯು ಒತ್ತಡ ಅಥವಾ ಗಾಳಿಯ ಒತ್ತಡ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರಿಗಾರ್ಡಿಂಗ್ ದ ಅಟ್ಮಾಸ್ಫೆರಿಕ್ ಪ್ರೆಷರ್ ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಏರ್ ಪ್ರೆಷರ್. ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಾಟ್ ಕಾಸಸ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಅಂದರೆ ವಾಯು ಒತ್ತಡ ಹೇಗೆ ಆಗುತ್ತದೆ ಅಥವಾ ಯಾವ ರೀತಿಯಲ್ಲಿ ವಾಯು ಒತ್ತಡ ಆಗುತ್ತದೆ ಅನ್ನೋದನ್ನು ನೋಡೋಣ. ದ ನೆಕ್ಸ್ಟ್ ಸ್ಲೈಡ್ ಈಸ್, ವಾಟ್ ಕಾಸಸ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆರ್ ವಿ ಕ್ಯಾನ್ ಸೇ ಏರ್ ಪ್ರೆಷರ್, ವಾಯು ಒತ್ತಡ. The atmosphere is made up of mixture of gases. Atmosphere means what? It is a mixture of gases. We will get oxygen, we will get nitrogen, then it is surrounded by hydrogen, many other gases like helium, lithium. Many are in large quantity, few are in smaller quantity. Then it is like a deep sea of air which surrounds the earth. The moving particles in air exert pressure in all directions. So let us consider this as a earth. Okay, so our earth is surrounded by a blanket of air. ನಮ್ಮ ಭೂಮಿ ಒಂದು ಬ್ಲಾಂಕೆಟ್ ಅಥವಾ ಒಂದು ಚಾದರ, ಒಂದು ನಮ್ಮ ಭೂಮಿಯ ಸುತ್ತ ಚಾದರದ ಥರ ಅಥವಾ ಹೊದಿಕೆಯ ಹಾಗೆ ಏನಾಗಿದೆ, ಗಾಳಿ ಆವರಿಸ್ಕೊಂಡಿದೆ.
ಸೊ ಗಾಳಿಯ ಕಣಗಳು ಏನು ಮಾಡ್ತಾ ಇದ್ದಾವೆ, ನಮ್ಮ ಭೂಮಿಯ ಮೇಲೆ ಎಲ್ಲ ದಿಕ್ಕಿನಿಂದ ಏನು ಮಾಡ್ತಾ ಇದ್ದಾವೆ, ಒತ್ತಡವನ್ನು ಹಾಕ್ತಾ ಇದ್ದಾವೆ. ಸೊ ಈ ಗಾಳಿಯ ಒತ್ತಡಕ್ಕೆ ಅಥವಾ ಈ ವಾಯುವಿನ ಒತ್ತಡಕ್ಕೆ ನಾವೇನಂತ ಕರಿತೀವಿ, ಅಟ್ಮಾಸ್ಫೆರಿಕ್ ಪ್ರೆಷರ್ ಆರ್ ಏರ್ ಪ್ರೆಷರ್ ಅಂತ ಕರಿತೀವಿ. ಏನಾಗಿದೆ ಇಲ್ಲಿ, ನಮ್ಮ ಭೂಮಿಯ ಸುತ್ತ ಗಾಳಿ ಒಂದು ಹೊದ್ದಿಕೆಯಾಗಿ, ಒಂದು ಚಾದರಾಗಿ ಅಥವಾ ಒಂದು ರಗ್ಗಾಗಿ ಏನಾಗಿದೆ, ಆವರಿಸಿಕೊಂಡಿದೆ. ಗಾಳಿಯಲ್ಲಿರುವ ಕಣಗಳು ಏನು ಮಾಡ್ತಾ ಇದ್ದಾವೆ, ನಮ್ಮ ಭೂಮಿಯ ಮೇಲೆ ಏನು ಮಾಡ್ತಾ ಇದೆ, ಒತ್ತಡವನ್ನು ಹೇರ್ತಾ ಇದ್ದಾವೆ. ಸೊ ಎಲ್ಲ ದಿಕ್ಕಿನಿಂದಲೂ ಒತ್ತಡ ಸೇಮ್ ಅಥವಾ ಈಕ್ವಲ್ ಅಥವಾ ಸಮ ಆಗಿರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ನಮಗೆ ಅದರ ಒತ್ತಡ ಅಷ್ಟು ಕಂಡು ಬರ್ತಾ ಇಲ್ಲ. ಸೊ ಈ ಗಾಳಿ ಕಣಗಳಿಂದ ಆಗುವ ಒತ್ತಡಕ್ಕೆ ನಾವು ವಾಯು ಒತ್ತಡ ಅಂತ ಅಂತೀವಿ. ಸೊ ಇನ್ ಇಂಗ್ಲಿಷ್ ವಾಟ್ ವಿ ಕ್ಯಾನ್ ಸೇ ಈಸ್ ಅವರ್ ಅರ್ತ್ ಇಸ್ covered by a blanket of air. Okay, so air will be having the particles of air is exerting the pressure on earth in all direction. So this pressure of air particles on earth is termed as atmospheric pressure or air pressure. Okay, see, ಬೈ ಲಿಸ್ನಿಂಗ್ ನಾವು ಈಗ ನೀವು ತಿಳ್ಕೊಂಡ್ಮೇಲೆ ನಿಮ್ಗೇನು ಅನ್ಸುತ್ತೆ, ತುಂಬ ಈಸಿ ಇದೆ ಅನ್ಸುತ್ತೆ. ಬಟ್ ಅಟ್ಮಾಸ್ಫೆರಿಕ್ ಪ್ರೆಷರ್ನ ತುಂಬ ನೀಟಾಗಿ ತಿಳ್ಕೋಬೇಕು, ಅದರ್ವೈಸ್ ಯು ವಿಲ್ ಗೆಟ್ ಕನ್ಫ್ಯೂಸ್. ಅಟ್ಮಾಸ್ಫೆರಿಕ್ ಪ್ರೆಷರ್ ಆರ್ ಏರ್ ಪ್ರೆಷರ್ ಮೀನ್ಸ್ ವಾಟ್, ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಏರ್ ಆನ್ ಅರ್ತ್ ಇಸ್ ಕಾಲ್ಡ್ ಆಸ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಹೌದಾ? ನೆಕ್ಸ್ಟ್, ಬೈ ದಿಸ್ ಯು ಆಲ್ ಹ್ಯಾವ್ ಟು ಡೂ ಒನ್ ಆ್ಯಕ್ಟಿವಿಟಿ. ಏನು ಮಾಡಬೇಕು ಅಂದರೆ, ನಿಮ್ಮ ಟೀಚರ್ ಮುಂದೆನೋ ಅಥವಾ ನಿಮ್ಮ ಪೇರೆಂಟ್ಸ್ ಮುಂದೆನೋ ಒಂದು 4 ಜನ ಸ್ನೇಹಿತರು ಸೇರಿಕೊಂಡು ಒಬ್ಬರ ಮೇಲೆ ಒಬ್ಬರು ಈ ಥರ ಹುಷಾರಾಗಿ, ಇದನ್ನೇ ಮಾಡಲೇಬೇಕು ಅಂತಿಲ್ಲ, ಅಂಡರ್ ದ ಗೈಡೆನ್ಸ್ ಆಫ್ ಯುವರ್ ಟೀಚರ್ ಆರ್ ಎಲ್ಸ್ ಯುವರ್ ಪೇರೆಂಟ್ಸ್, you have to do this activity, otherwise just listen to the activity. So what happens here, you have to stand one above the other like this. Okay, one above the other like this. Then after that what happens here, a person who is standing down or who is standing here, down here there is lots of weight on me, I feel high pressure. So he feel more weight, he feel more pressure. So when we take the last person here, so this person is not feeling any weight, or he is facing a low pressure, Okay, so here like this we can predict the air pressure. ಇಲ್ಲೇನಾಗಿದೆ, ಈಗ 4 ಜನ ಏನು ಮಾಡಿದ್ದಾರೆ, ಒಬ್ಬರ ಮೇಲೊಬ್ಬರು ನಿಂತ್ಕೊಂಡಿದ್ದಾರೆ. ಸೊ ಯಾರು ಕೆಳಗಡೆ ನಿಂತಿದ್ದಾನೋ ಈ ವ್ಯಕ್ತಿಗೆ ಏನಾಗಿದೆ, ಈ ವ್ಯಕ್ತಿಯ ಮೇಲೆ ಭಾರ ಜಾಸ್ತಿ ಇದೆ. ಈ ಎಲ್ಲ ವ್ಯಕ್ತಿಗಳ ಬಲಗಳು ಆ ವ್ಯಕ್ತಿಯ ಮೇಲೆ ಏನಾಗಿದೆ, ಹೇರಿದೆ. ಹೌದಾ? ಈ ಎಲ್ಲ ವ್ಯಕ್ತಿಯ ವೇಟ್ ಅಥವಾ ಏನಾಗ್ಬೋದು, ಭಾರ ಈ ವ್ಯಕ್ತಿಯ ಮೇಲಿದೆ. ಸೊ ಇವನು ತುಂಬ ಒತ್ತಡದಲ್ಲಿದ್ದಾನೆ, ಮೀನ್ಸ್ ದಿಸ್ ಪರ್ಸನ್ ಈಸ್ ಫೇಸಿಂಗ್ ಹೈ ಪ್ರೆಷರ್. ಈ ವ್ಯಕ್ತಿಯನ್ನು ತಗೊಂಡ್ರೆ, ಈ ವ್ಯಕ್ತಿ ಎಲ್ಲರಿಂದ ಮೇಲ್ಗಡೆ ಇದ್ದಾನೆ, ಇವನ ಮೇಲೆ ಯಾರೂ ಇಲ್ಲ. ಸೊ ಇವನಿಗೆ ಯಾವುದೇ ರೀತಿಯಾದಂತಹ ಭಾರ ಇಲ್ಲ. ಸೊ ಹೀ ಈಸ್ ಫೇಸಿಂಗ್ ಲೋ ಪ್ರೆಷರ್. ಇವನಿಗೆ ಲೋ ಪ್ರೆಷರ್ ಇದೆ, ಇವನಿಗೆ ಹೈ ಪ್ರೆಷರ್ ಇದೆ. ಸೊ ಈ ರೀತಿ ನಾವು ಏರ್ ಪ್ರೆಷರ್ ಅಥವಾ ಅಟ್ಮಾಸ್ಫೆರಿಕ್ ಪ್ರೆಷರ್ನ ವಿವರಿಸ್ಬೋದು. ಹೇಗೆಂದರೆ, ಡೌನ್ ಅಥವಾ ಸಿ ಲೆವೆಲ್ ಅಥವಾ ಸಮುದ್ರ ಮಟ್ಟದಲ್ಲಿ ಏನಿರುತ್ತೆ, ಏರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಹೌದಾ? ಸಮುದ್ರ ಮಟ್ಟದಲ್ಲಿ ಏನಿರುತ್ತೆ, ಏರ್ ಪ್ರೆಷರ್ ಆರ್ ವಾಯು ಒತ್ತಡ ಏನಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ನಾವು ಮೇಲೆ ಹೋದಾಗೆ ಏನಾಗುತ್ತೆ, ಸಮುದ್ರ ಮಟ್ಟಕ್ಕಿಂತ ನಾವು ಮೇಲ್ಗಡೆ ಹೋದಂಗೆ ಏನಾಗುತ್ತೆ, ಏರ್ ಪ್ರೆಷರ್ ಅಥವಾ ವಾಯು ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೌದಾ? ಹಿಲ್ ಸ್ಟೇಷನ್ಸ್ಗೆ ಹೋಗ್ತೀವಿ, ಊಟಿ, ಕೊಡೆಕೆನಾಲ್. ಸೊ ಇವೆಲ್ಲ ಹಿಲ್ ಸ್ಟೇಷನ್ಸ್ ಅಂದರೆ ಎತ್ತರದ ಪ್ರದೇಶಗಳು. ಸೊ ಇಲ್ಲಿ ಏನಾಗಿರುತ್ತೆ, ಏರ್ ಪ್ರೆಷರ್ ಅಥವಾ ವಾಯು ಒತ್ತಡ ಅಂತ ಏನಂತೀವಿ, ಇದು ತುಂಬ ಕಡಿಮೆ ಇರುತ್ತೆ. ಸೊ ಸಮುದ್ರ ಮಟ್ಟಕ್ಕೆ ಏನಿರುತ್ತೆ, ವಾಯು ಒತ್ತಡ ಏನಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಈ ರೀತಿ ನಾವು ವಾಯು ಒತ್ತಡದ ಬಗ್ಗೆ ತಿಳ್ಕೊಬೋದು. ಸೊ ವಾಯು ಒತ್ತಡದ ವ್ಯಾಲ್ಯೂ ಏನು ಅಂತ.
So here what happens, a person here he is facing high pressure, a person here he is facing low pressure. By this we can say at the sea level, samudra matta, at the sea level, okay, the atmospheric pressure will be high, okay, at the sea level. At altitude or ettarada pradesha, altitudes atmospheric pressure will be low. ಮೇಲ್ಗಡೆ ಹೋದಂಗೆ ಏನಾಗುತ್ತೆ, ವಾಯು ಒತ್ತಡ ಕಡಿಮೆ ಆಗತ್ತೆ ಅಂತ ಹೇಳಬಹುದು. ವೆನ್ ವಿ ಸ್ಟಡಿ ರಿಗಾರ್ಡಿಂಗ್ ದ ವ್ಯಾಲ್ಯೂ ಆಫ್ ಅಟ್ಮಾಸ್ಫೆರಿಕ್ ಪ್ರೆಷರ್, ಅದಕ್ಕೆ ಏನಾದರೂ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕು, ಒಂದು ಮೌಲ್ಯ ಇರಬೇಕು, ಹೌದಾ? ಸೊ ಹಿಯರ್ ವಾಟ್ ಈಸ್ ಅಟ್ಮಾಸ್ಫೆರಿಕ್ ಪ್ರೆಷರ್? ದ ಪ್ರೆಷರ್ ಎಕ್ಸರ್ಟೆಡ್ ಬೈ ವೇಟ್ ಆಫ್ ದ ಅಟ್ಮಾಸ್ಫಿಯರ್. ವೇಟ್ ಆಫ್ ದ ಅಟ್ಮಾಸ್ಫಿಯರ್ ಅಂದ್ರೆ ಏನು? ವಾತಾವರಣದ ಒಂದು ಭಾರದಿಂದ ಆಗುವ ಒತ್ತಡಕ್ಕೆ ನಾವೇನಂತ ಅಂತೀವಿ? ವಾಯು ಒತ್ತಡ ಅಂತ ಅಂತೀವಿ. ವಾತಾವರಣ ಅಂದ್ರೆ ಏನು? ವಾತಾವರಣ ಎದರಿಂದ ಮಾಡಲ್ಪಟ್ಟಿದೆ? ವಾತಾವರಣ ಒಂದು ಗಾಳಿಯ ಮಿಶ್ರಣದಿಂದ, ಅನಿಲಗಳ ಮಿಶ್ರಣದಿಂದ ಮಾಡಲ್ಪಟ್ಟಿದೆ. ಆ ಅನಿಲಗಳ ಮಿಶ್ರಣ ಹಾಕುವ ಭಾರವನ್ನ ಅಥವಾ ಹಾಕುವ ಒತ್ತಡವನ್ನ ಏನಂತೀವಿ? ವಾಯು ಒತ್ತಡ ಅಂತ ಅಂತೀವಿ. So the pressure exerted by all the gases in the atmosphere is called as atmospheric pressure. So at sea level, samudra matta, at sea level, this pressure has a mean value of 101.325 Pascal. So what is the value? 101 point, adu point, that is not a comma, 101.325 kilopascal. 101.325 kilopascal. So in pounds per square inch we can say 14.6959 pounds per square inch, right? So 101.325 Pascal, okay, kilopascal it is. Kilopascal, it is the value of atmospheric pressure, okay. Then atmospheric pressure is measured by a device called as barometer. ಅಟ್ಮಾಸ್ಫೆರಿಕ್ ಪ್ರೆಷರ್ ಅಥವಾ ವಾಯು ಒತ್ತಡವನ್ನ ಬ್ಯಾರೋಮೀಟರ್ ಅನ್ನೋ ಡಿವೈಸ್ ಅಥವಾ ಉಪಕರಣದಿಂದ ಏನು ಮಾಡ್ಬೋದು? ಕಂಡುಹಿಡಿಬಹುದು, ಹೌದಾ? ಸೊ ಹಿಯರ್ ಸಿ, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಒನ್ ಕಾಲಮ್, ಓಕೆ, ಒಂದು ಕಾಲಮ್ ಅಂತ ಅನ್ಕೊಳ್ಳೋಣ. ಇದು ಟಾಪ್ ಆಫ್ ದ ಅಟ್ಮಾಸ್ಫಿಯರ್ ಅಂದರೆ ವಾತಾವರಣದ ಮೇಲ್ಗಡೆ, ಇದು ವಾತಾವರಣದ ಕೆಳಗಡೆ ಪ್ರದೇಶ ಅಥವಾ ಸಮುದ್ರ ಮಟ್ಟದ ಪ್ರದೇಶ, ಇದು ವಾತಾವರಣ ಮೇಲಿನ ಪ್ರದೇಶ, ಹೌದಾ? ಇದೇನಿದೆ ಎಕ್ಸ್ ಅನ್ನೋದು ಒಂದು ನಿರ್ದಿಷ್ಟವಾದ ಒಂದು ಪ್ರದೇಶ, ಹೌದಾ? ಸೊ ಇಲ್ಲೇನಾಗಿದೆ, ವಾತಾವರಣ ಗಾಳಿಯಿಂದ ಮಾಡಲ್ಪಟ್ಟಿದೆ. ಸೊ ಗಾಳಿಯ ಎಲ್ಲ ಭಾರ ಏನಾಗ್ತಾ ಇದೆ? ಈ ಯೂನಿಟ್ ಏರಿಯಾ, ಈ ಪ್ರದೇಶದ ಮೇಲೆ ಬೀಳ್ತಾ ಇದೆ. ವೇಟ್ ಆಫ್ ದ ಏರ್ ಇನ್ ದ ಕಾಲಮ್ ಅಪ್ಲೈಸ್ ಪ್ರೆಷರ್ ಟು ದ ಪ್ಲೇಸ್ ದಟ್ ಈಸ್ ಪಾಯಿಂಟ್ ಎಕ್ಸ್. ಸೊ ದಿಸ್ is called as the pressure of the atmosphere or the gases is termed as atmospheric pressure. Okay, this is regarding the atmospheric pressure. Next, see here, to understand the atmospheric pressure in a better way, I think these numbers are visible. ಇಲ್ಲಿ ಕೆಳಗೆ ಈ ಬಾಟಲ್ಸ್ ಅಂತೂ ನಿಮಗೆ ಕಾಣ್ತಾ ಇರ್ತವೆ. ಸೊ ಇಲ್ಲಿ ಕೆಳಗಡೆ ಆ ಬಾಟಲ್ನ ಹೈಟ್, ಅದು ಆ ಬಾಟಲ್ನ ಎಷ್ಟು ಹೈಟ್ವರೆಗೆ ತಗೊಂಡು ಹೋಗಿದ್ದಾರೆ ಅನ್ನೋದು ಇದೆ. ಸೊ ಒಂದನೇ ಬಾಟಲ್ ಅಥವಾ ಒಂದನೇ ಚಿತ್ರದಲ್ಲಿ ಏನಾಗಿದೆ, ದಟ್ ಬಾಟಲ್ ಈಸ್ ಇನ್ 8,000 ಫೀಟ್. 8,000 ಫೀಟ್. ಸೊ ಅದನ್ನು ನೀವು ನೋಡಿದಾಗ ಏನಾಗಿದೆ, ಬಾಟಲ್ ತನ್ನ ಒಂದು ನಿರ್ದಿಷ್ಟವಾದ ಆಕಾರದಲ್ಲಿದೆ, ಹೌದಾ? ಸೊ ವೆನ್ ಇಟ್ ಇಸ್ ಸೊ ಇನ್ 8,000 ಫೀಟ್ ವಾಟ್ ಹ್ಯಾಪನ್ಸ್, ದೇರ್ ಇಸ್ ಅ ಲೋ ಪ್ರೆಷರ್. ಇದು ತುಂಬ ಹೈಟಲ್ಲಿದೆ, ಅಲ್ಲಿ ಲೋ ಪ್ರೆಷರ್ ಆಗಿರೋದ್ರಿಂದ ಬಾಟಲಲ್ಲಿ ಜಾಸ್ತಿ ಪ್ರೆಷರ್ ಇದೆ, ಬಾಟಲ್ನ ಹೊರಗಡೆ ಕಡಿಮೆ ಪ್ರೆಷರ್ ಇದೆ. ಸೊ ಬಾಟಲ್ ಈಸ್ ಲೈಕ್ ದಿಸ್. ದೆನ್ 7,000 ಫೀಟ್. 7,000 ಫೀಟ್ ನೋಡಿದಾಗ ಇಲ್ಲಿ ನೋಡಿ, ಈ ಮಧ್ಯದ ಭಾಗ ನೋಡಿ, ವೆನ್ ಯು ಸಿ ದ ಮಿಡ್ ರೀಜನ್, ಇಟ್ ಈಸ್ ಕ್ವೈಟ್ ಪ್ರೆಸ್ಡ್. It is quite pressed because the air pressure around it is quite more than the inside. When you go to 5,000 feet, again the bottle is compressed. ಮತ್ತೇನಾಗಿದೆ ಅಲ್ಲಿ,
ಬಾಟಲ್ ಮತ್ತೆ ಕುಗ್ಗಿದೆ. ಹೌದಾ? ನೆಕ್ಸ್ಟ್, ವೆನ್ ಯು ಗೋ ಟು 3000 feet ಅಗೇನ್ ದ ಬಾಟಲ್ ಈಸ್ ಕಾಂಪ್ರೆಸ್ಡ್. ವೆನ್ ಯು ಗೋ ಟು 2000 feet ಅಲ್ಲೇನಾಗಿದೆ, ಸಮುದ್ರ ಮಟ್ಟಕ್ಕಿಂತ ಅಥವಾ ಸಮುದ್ರ ಮಟ್ಟದಲ್ಲಿ ಬಂದಾಗ ಏನಾಗಿದೆ, ದ ಏರ್ ಪ್ರೆಷರ್ ವಿಲ್ ಬಿ ಮೋರ್, ದ ಪ್ರೆಷರ್ ಇನ್ಸೈಡ್ ದ ಬಾಟಲ್ ವಿಲ್ ಬಿ ಲೆಸ್. ವಾಯು ಒತ್ತಡ ಬಾಟಲ್ನ ಹೊರಗಡೆ ಜಾಸ್ತಿ ಇದೆ, ಬಾಟಲ್ನ ಒಳಗಡೆ ಕಡಿಮೆ ಇದೆ. ಅದರಿಂದ ಏನಾಗತ್ತೆ, ವಾಯು ಒತ್ತಡ ಏನಾಗತ್ತೆ, ಈ ಬಾಟಲ್ನ ಏನು ಮಾಡುತ್ತೆ, ಶ್ರಿಂಕ್ ಅಥವಾ ಕುಗ್ಗಿಸುತ್ತೆ. ದಟ್ ಈಸ್ ವೈ ದ ಕಾಂಪ್ರೆಷನ್ ಆಫ್ ದ ಬಾಟಲ್ ವಿಲ್ ಬಿ ಮೋರ್ ಅಟ್ ದ sea level or down to the sea level 2000 feet due to the high atmospheric pressure. ಜಾಸ್ತಿ ವಾಯು ಒತ್ತಡದಿಂದ ಏನಾಗಿದೆ, ದ ಬಾಟಲ್ ಗಾಟ್ ಶ್ರಂಕ್ ಕುಗ್ಗಿದೆ, ಕಾಂಪ್ರೆಸ್ಡ್ ಕುಗ್ಗಿದೆ. ರೈಟ್. ಸೊ ದಿಸ್ ಈಸ್ ದ effect of atmospheric pressure. For example, when you go to the higher stations, high hill stations or ಎತ್ತರ ಪ್ರದೇಶಕ್ಕೆ ಹೋದಾಗ ಕೆಲವೊಬ್ಬರಿಗೆ ಮೂಗಿನಿಂದ ರಕ್ತ ಬರ್ತದೆ. ವೈ? ಬಿಕಾಸ್ at normal level, at sea level, our blood pressure is equal to the blood pressure is kind of BP, that is blood pressure. Okay, then is equal to the atmospheric pressure. Our blood pressure is equal to the atmospheric pressure. So at sea level, it is at sea level. So what happens here? At sea level, our blood pressure will be equal to the atmospheric pressure. As we go higher, what happens? Blood pressure will be more, atmospheric pressure will be less. At we go higher, ನಾವು ಎತ್ತರ ಪ್ರದೇಶಕ್ಕೆ ಹೋದಾಗ ಏನಾಗತ್ತೆ, ವಾಯು ಒತ್ತಡ ಕಡಿಮೆ ಆಗತ್ತೆ, ನಮ್ಮಲ್ಲಿರೋ ಒತ್ತಡ, ನಮ್ಮ ರಕ್ತದೊತ್ತಡ ಏನಾಗತ್ತೆ, ಜಾಸ್ತಿ ಆಗತ್ತೆ. ದಟ್ ಈಸ್ ವೈ ವಾಟ್ ಹ್ಯಾಪನ್ಸ್, ಡ್ಯೂ ಟು ದ ಹೈ ಪ್ರೆಷರ್ ಅವರ್ ಬ್ಲಡ್ ಫ್ರಾಮ್ ದ ನೋಸ್, ದ ಬ್ಲಡ್ ಫ್ರಾಮ್ ದ ನೋಸ್ ಕಮ್ಸ್ ಔಟ್ಸೈಡ್. ಏನಾಗತ್ತೆ, ಮೂಗಿನಿಂದ ಏನಾಗತ್ತೆ, ರಕ್ತ ಹೊರಗೆ ಬರುತ್ತದೆ. ವೈ? ಬಿಕಾಸ್ ಡ್ಯೂ ಟು ದ ಲೋ ಪ್ರೆಷರ್ ಅರೌಂಡ್ ಅಸ್, our blood pressure will be high. That is why the blood oozes out, that is comes out from the nose. ನಮ್ಮ ರಕ್ತದೊತ್ತಡ ಜಾಸ್ತಿಯಾಗಿ ನಮ್ಮ ಸುತ್ತಲಿನ ಗಾಳಿಯ ಒತ್ತಡ ಕಡಿಮೆ ಆಗೋದ್ರಿಂದ ರಕ್ತ ನಮ್ಮ ಮೂಗಿನಿಂದ ಹೊರಗಡೆ ಬರುತ್ತದೆ. ನೆಕ್ಸ್ಟ್, when we go down, okay, that is below sea level. at sea level, ಸಮುದ್ರ ಮಟ್ಟಕ್ಕೆ ನಮ್ಮ ಬ್ಲಡ್ ಪ್ರೆಷರು ಮತ್ತು ವಾಯು ಒತ್ತಡ ಸೇಮ್ ಇರುತ್ತೆ. ಸಮುದ್ರ ಕೆಳಗಡೆ ಹೋದರೆ, ವೆನ್ ವಿ ಗೋ ಬಿಲೋ ದ sea level, ವಾಟ್ ಹ್ಯಾಪನ್ಸ್? ಡ್ಯೂ ಟು ದ ಹೈ ಪ್ರೆಷರ್, ಡ್ಯೂ ಟು ದ ಹೈ ಏರ್ ಪ್ರೆಷರ್ ಆರ್ ಅಟ್ಮಾಸ್ಫೆರಿಕ್ ಪ್ರೆಷರ್ ಆಲ್ಸೋ, ವಾಟ್ ಹ್ಯಾಪನ್ಸ್? ವಿ ಕಾಂಟ್ ಬ್ರೀತ್ ಪ್ರಾಪರ್ಲಿ. ತುಂಬ ಗಾಳಿ ಜಾಸ್ತಿ ಆದರೂ ನಮಗೆ ಉಸಿರಾಟಕ್ಕೆ ತೊಂದರೆ ಆಗತ್ತೆ. ರೈಟ್. ದಟ್ ಈಸ್ ವೈ the persons who climb the mountains, the persons who will dive in the sea, ವ್ಯಕ್ತಿಗಳು ಬೆಟ್ಟ ಹತ್ತೋ ಅಥವಾ ಮೌಂಟೇನ್ ಹತ್ತೋ ವ್ಯಕ್ತಿಗಳು ಮತ್ತು ಸಮುದ್ರದಲ್ಲಿ ಡೈವ್ ಮಾಡೋ ವ್ಯಕ್ತಿಗಳು, ಇಬ್ಬರು ವ್ಯಕ್ತಿಗಳು ಕೂಡ ಏನು ಮಾಡಿರ್ತಾರೆ, ಆಕ್ಸಿಜನ್ ಸಿಲಿಂಡರ್ಸ್ನ ತಗೊಂಡು ಹೋಗಿರ್ತಾರೆ. ಎತ್ತರದ ಪ್ರದೇಶದಲ್ಲಿ ಹತ್ತಿರೋ ವ್ಯಕ್ತಿಗೆ ಏನಾಗತ್ತೆ, ಮೇಲ್ ಹೋದಾಗೆ ಆಕ್ಸಿಜನ್ ಕಡಿಮೆ ಆಗತ್ತೆ. ಕೆಳಗಡೆ ಹೋಗೋ ವ್ಯಕ್ತಿಗೆ ಏನಾಗತ್ತೆ, ತುಂಬ ಕೆಳಗಡೆ ಹೋಗಿ ಏನಾಗತ್ತೆ, ಅಲ್ಲೂ ಆಕ್ಸಿಜನ್ ಒಂದು ತುಂಬ ಜಾಸ್ತಿ ಆದರೂ ಆಗತ್ತೆ ಅಥವಾ ತುಂಬ ಕಡಿಮೆ ಆಗಿ ಏನಾಗತ್ತೆ, ಉಸಿರಾಟದಲ್ಲಿ ತೊಂದರೆ ಆಗತ್ತೆ. ರೈಟ್. ಸೊ ದಟ್ ಈಸ್ ವೈ ಬೋತ್ ಸ್ಕೂಬಾ ಡೈವರ್ಸ್ ಆರ್ ಸಿ ಡೈವರ್ಸ್, ಸಮುದ್ರದಲ್ಲಿ ಡೈವ್ ಮಾಡೋ ವ್ಯಕ್ತಿಗಳು ಸಿ ಡೈವರ್ಸ್ ಆ್ಯಂಡ್ ಮೌಂಟೇನ್ ಕ್ಲೈಂಬರ್ಸ್ ಅಂದರೆ ಬೆಟ್ಟ ಹತ್ತುವ ವ್ಯಕ್ತಿಗಳು, ಬೋತ್ ವಿಲ್ ಬಿ ಟೇಕಿಂಗ್ ಆಕ್ಸಿಜನ್ ಸಿಲಿಂಡರ್ ಅಲಾಂಗ್ ವಿತ್ ದೆಮ್. ಹೌದಾ? ನೆಕ್ಸ್ಟ್, ಓಕೆ, ಇನ್ ಅವರ್ ಡೈಲಿ ಲೈಫ್ we will see the application of atmospheric pressure in straw.
ಸ್ಟ್ರಾ, ವಾಟ್ ಹ್ಯಾಪನ್ಸ್ ವೆನ್ ಯು ಡ್ರಿಂಕ್, ಫಾರ್ ಎಕ್ಸಾಂಪಲ್ ಟೆಂಡರ್ ಕೊಕೊನಟ್, ಎಳ್ನೀರನ್ನ ತಗೊಳ್ಳೋಣ. ಸೊ ಅದನ್ನು ಸ್ಟ್ರಾ ಇಂದ ಕುಡಿತಾ ಇರ್ತೀರ, ಅಥವಾ ಜ್ಯೂಸನ್ನು ಸ್ಟ್ರಾ ಇಂದ ಕುಡಿತಾ ಇರ್ತೀರ. ಸೊ ಹೇಗೆ ನಿಮ್ಮ ಸ್ಟ್ರಾ ಅಲ್ಲಿ ಜ್ಯೂಸ್ ಬರುತ್ತೆ ಅಂದರೆ, ವೆನ್ ಯು ಸಕ್ ದ ಸ್ಟ್ರಾ, ನೀವು ಸ್ಟ್ರಾ ಇಂದ ಅಂತ ಊದಿದಾಗ ಏನಾಗುತ್ತೆ, ಸ್ಟ್ರಾ ಅಲ್ಲಿರೋ ಗಾಳಿ ಏನಾಗತ್ತೆ, ಹೋಗ್ಬಿಡತ್ತೆ. ಸೊ ಸ್ಟ್ರಾ ಒಳಗಡೆ ಏನಾಗತ್ತೆ, ಲೋ ಪ್ರೆಷರ್ ಅಥವಾ ಕಡಿಮೆ ಒತ್ತಡ ಆಗತ್ತೆ. ಹೊರಗಿನ ಒತ್ತಡ ಅಥವಾ ಹೊರಗಿನ ವಾಯು ಒತ್ತಡ ಜಾಸ್ತಿ ಆಗತ್ತೆ, ಸ್ಟ್ರಾ ಅಲ್ಲಿರೋ ಒತ್ತಡ ಕಡಿಮೆ ಆಗತ್ತೆ. ಆದ್ದರಿಂದ ಏನಾಗತ್ತೆ, ಹೊರಗಿನ ವಾಯು ಒತ್ತಡ ಸ್ಟ್ರಾ ಅಲ್ಲಿ ಕಡಿಮೆ ಒತ್ತಡ ಇರೋದ್ರಿಂದ ಏನು ಮಾಡುತ್ತೆ, ಹೊರಗಿನ ವಾಯು ಒತ್ತಡ ಆ ಜ್ಯೂಸನ್ನು ಅಥವಾ ನೀವೇನು ಕುಡಿತಾ ಇರ್ತೀರೋ ಎಳನೀರನ್ನು ಏನು ಮಾಡುತ್ತೆ, ಸ್ಟ್ರಾ ಒಳಗಡೆ ಹೋಗೋಕ್ಕೆ ಸಹಾಯ ಮಾಡುತ್ತೆ. That is why due to the atmospheric pressure, what happens, when you suck the straw, the air inside the straw will be removed, and inside the straw the low pressure area will be created. So the straw will be covered by the high pressure or high air pressure. So this high air pressure or atmospheric pressure enters the straw suddenly and makes the juice to enter into your mouth. This is how you can suck using the straw. ನೆಕ್ಸ್ಟ್ ಒನ್ ಸಕ್ಕರ್ ಹುಕ್ಸ್. ಸಕ್ಕರ್ ಹುಕ್ಸ್ ಅಂತ ಅಂತಾರೆ. ಅಂದರೆ ನೀವು ಗೋಡೆ ಮೇಲೆ ಹೀಗೆ ಅಂಟಿಸ್ಬಿಟ್ರೆ ಅದು ಅಂಟ್ದಂಗೆ ಇರುತ್ತೆ, ಹೌದಾ. ಅದಕ್ಕೆ ಯಾವುದೇ ರೀತಿಯಂಥ ಅಂಟು ಅಥವಾ ಯಾವುದೇ ರೀತಿಯಂಥ ಮೊಳೆ ಬೇಕಾಗಿಲ್ಲ. ಸೊ ಇಟ್ ಈಸ್ ಬಿಕಾಸ್ ಆಫ್ ಅಟ್ಮಾಸ್ಫೆರಿಕ್ ಪ್ರೆಷರ್. ನೀವು ಆ ಹುಕ್ಕನ್ನು ತಗೊಂಡು ಗೋಡೆ ಮೇಲೆ ಅಂಟಿಸೋದ್ರಿಂದ ಏನಾಗುತ್ತೆ, ದ ಲೋ ಪ್ರೆಷರ್ ಏರಿಯಾ ಈಸ್ ಕ್ರಿಯೇಟೆಡ್ ಆನ್ ದ ಹುಕ್. Suddenly the high atmospheric pressure comes and fixes it, so that it fixes firmly. So this is how we will experience the atmospheric pressure in our daily life. Yeah. Then this is called as a barometer. This is called barometer. ಈ ಉಪಕರಣವನ್ನು ಏನಂತ ಕರಿತೀವಿ, ಬ್ಯಾರೋಮೀಟರ್ ಅಂತ ಕರಿತೀವಿ. A barometer is a scientific instrument that is used to measure air. ಸೊ ಇದು ಯಾವ ತರಹದ ಉಪಕರಣ, ಏರ್ ಪ್ರೆಷರ್ ಅಥವಾ ವಾಯು ಒತ್ತಡವನ್ನು ಕಂಡುಹಿಡಿಯೋ ಉಪಕರಣ, ಹೌದಾ. ಪ್ರೆಷರ್ ಟೆಂಡೆನ್ಸಿ ಕ್ಯಾನ್ ಫೋರ್ಕಾಸ್ಟ್ ಶಾರ್ಟ್ ಟರ್ಮ್ ಚೇಂಜಸ್ ಇನ್ ವೆದರ್. ಸೊ ಪ್ರೆಷರ್ ಟೆಂಡೆನ್ಸಿ, ಬ್ಯಾರೋಮೀಟರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಅಟ್ಮಾಸ್ಫೆರಿಕ್ ಪ್ರೆಷರ್ನ ಕಂಡುಹಿಡಿಯೋದಕ್ಕೆ, ಟು ಫೈಂಡ್ ದ ಅಟ್ಮಾಸ್ಫೆರಿಕ್ ಪ್ರೆಷರ್, ಟು ಡಿಟರ್ಮೈನ್ ದ ಅಟ್ಮಾಸ್ಫೆರಿಕ್ ಪ್ರೆಷರ್, ವಾಯು ಒತ್ತಡವನ್ನು ಕಂಡುಹಿಡಿಯೋದಕ್ಕೆ ಬ್ಯಾರೋಮೀಟರ್ ಅನ್ನೋ ಉಪಕರಣವನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ದ ಬ್ಯಾರೋಮೀಟರ್ ಲುಕ್ಸ್. ಓಕೆ, ಸೊ ವೆನ್ ಯು ಸಿ ದ ಬ್ಯಾರೋಮೀಟರ್, ಹಿಯರ್ ಯು ಕ್ಯಾನ್ ಸಿ a certain different thing. This is called as mercury. ಬ್ಯಾರೋಮೀಟರ್ ಒಳಗೆ ಏನಿರುತ್ತೆ, ಮರ್ಕ್ಯೂರಿಯನ್ ಇರುತ್ತೆ. ಥರ್ಮೋಮೀಟರಲ್ಲಿ ನಾವು ಮರ್ಕ್ಯೂರಿಯನ್ನು ಕಾಣ್ತೀವಿ. ಅದೇ ರೀತಿ ಬ್ಯಾರೋಮೀಟರಲ್ಲೂ ಏನಿರುತ್ತೆ, ಮರ್ಕ್ಯೂರಿ ಇರುತ್ತೆ. ಸೊ ದಿಸ್ ಲೆವೆಲ್ ಆಫ್ ಮರ್ಕ್ಯೂರಿ, ದ ಲೆವೆಲ್ ಆಫ್ ಮರ್ಕ್ಯೂರಿ, ಈ ಲೆವೆಲ್ ಆಫ್ ಮರ್ಕ್ಯೂರಿ ಏನಾಗುತ್ತೆ, ಇದು ಚೇಂಜ್ ಆಗ್ತಾ ಹೋಗುತ್ತೆ. ವಾಯು ಒತ್ತಡದ ಆಧಾರದ ಮೇಲೆ ಇದು ತನ್ನ ಲೆವೆಲನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಇದರ ಲೆವೆಲ್ಲಿಂದ ಇದು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ, ಅದರ ಲೆವೆಲ್ಲಿಂದ ಏನು ಮಾಡ್ತಾರೆ, ವಾಯು ಒತ್ತಡವನ್ನು ಇಷ್ಟಿದೆ ಅಂತ ಪರಿಗಣಿಸ್ತಾರೆ ಅಥವಾ ಕಂಡುಹಿಡಿತಾರೆ. ಸೊ ಬೇಸ್ಡ್ ಆನ್ ದ ರೈಸ್ ಆರ್ ಫಾಲ್ ಆಫ್ ದ ಮರ್ಕ್ಯೂರಿ ಲೆವೆಲ್, based on the rise or fall of the mercury level in the barometer, we can determine the air pressure in the atmosphere. So you can ask, why we have to determine the air pressure? ನಾವು ಏರ್ ಪ್ರೆಷರ್ ಅಥವಾ ಅಟ್ಮಾಸ್ಫೆರಿಕ್ ಪ್ರೆಷರ್ನ ಯಾಕೆ ಮೆಷರ್ ಮಾಡಬೇಕು, ಅದನ್ನು ಯಾಕೆ ನಾವು ಅಳಿಬೇಕು ಅಂತ ಕೇಳಬಹುದು. ಯಾಕೆ ಅಂದರೆ, ಬೇಸ್ಡ್ ಆನ್ ದಿಸ್ ದ ವೆದರ್ ಫೋರ್ಕಾಸ್ಟಿಂಗ್ ಅಂತ ಏನು ಹೇಳ್ತೀವಿ, ಅಥವಾ ವಾಟ್ ದೇ ವಿಲ್ ಸೇ, ಈಗ ನಿಮ್ಮ ಪ್ರದೇಶದಲ್ಲಿ ತಾಪಮಾನ ಹೆಚ್ಚಿಗೆ ಇದೆ, ನಿಮ್ಮ ಪ್ರದೇಶದಲ್ಲಿ ಮಳೆ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ಹೌದಾ, ವಾರ್ತೆಯಲ್ಲಿ. ಸೊ ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ಬೇಸ್ಡ್ ಆನ್ ದಿಸ್ ಬ್ಯಾರೋಮೀಟರ್ ರೀಡಿಂಗ್. ಇಫ್ ಎನಿ ಪ್ಲೇಸ್ ಈಸ್ ಗೆಟ್ಟಿಂಗ್ ಲೋ ಪ್ರೆಷರ್, ಈಗ ಯಾವುದೇ ಒಂದು ಪ್ರದೇಶದಲ್ಲಿ ಪ್ರೆಷರ್ ಕಡಿಮೆ ಆಗಿದೆ ಅಥವಾ ಲೋ ಆಗಿದೆ, ವಾಯು ಒತ್ತಡ ಕಡಿಮೆ ಇದೆ ಅಂತ ಅಂದರೆ,
ಅಲ್ಲಿ ಏನಾಗಿರಬಹುದು, ಮೋಡ ಕವಿದ ವಾತಾವರಣ ಆಗುವ ಸಾಧ್ಯತೆ ಇದೆ. ತುಂಬ ವಾಯು ಒತ್ತಡ ಕಡಿಮೆ ಇದ್ದರೆ ಅಲ್ಲಿ ತುಂಬ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಪರಿಗಣಿಸ್ತಾರೆ. ಸಿ ಇಫ್ they select a region or a place, okay, when they measure the air pressure, if the air pressure on that place, in that place is low, so that day they will say that day they will predict that region or that place may becomes cloudy, moda kavida, may become cloudy, or if the pressure becomes too low, then it may precipitate ಅಂದರೆ ಮಳೆ ಬರುವ ಸಾಧ್ಯತೆ, precipitate. Okay, so based on this pressure tendency they can determine the weather, ಆ ದಿನದ ವಾತಾವರಣವನ್ನು, ಆ ದಿನದ ಆ ಪ್ರದೇಶದ ಆ ದಿನದ ವಾತಾವರಣವನ್ನು ಹೇಳ್ಬಹುದು ಅಥವಾ ಸೂಚಿಸ್ತಾರೆ. ಸೊ ಲೈಕ್ ದಿಸ್, for this a barometer is used to find the atmospheric pressure. ಹೌದಾ? ಸೊ ದಿಸ್ is regarding the atmospheric pressure. So what you have to remember in atmospheric pressure is, what is atmospheric pressure? Then what happens to atmospheric pressure when you go to higher altitudes? It becomes low. At the sea level it will be same. Down the sea level it will be higher. When you come down to the earth it will be higher. Then the value of the atmospheric pressure is 101.325 kilopascal. In daily life activities we will see the atmospheric pressure, or we will experience atmospheric pressure in sucking the straw and applying the sucking hooks on the walls. Okay, so these all are the activities of atmospheric pressure. Then we learned regarding what happens to the bottles when we go to the higher or lower altitudes. Next. Yeah. After the atmospheric pressure, we may learn the pressure exerted by gases. The pressure of a gas is the force that the gas exerts on the walls of the container. If you take one container ತಗೊಂಡ್ರೆ ಅದ್ರ ಒಳಗಡೆ ಗಾಳಿ ಇರುತ್ತೆ, ಹೌದಾ? ಗಾಳಿಯ ಕಣಗಳಿಂದ ಆ ಕಂಟೈನರ್ ವಾಲ್ಸ್ಗಳಿಗೆ ಅಥವಾ ಆ ಕಂಟೈನರ್ಗೆ ಏನಾಗುತ್ತೆ, ಗಾಳಿಯ ಕಣಗಳಿಂದ ಅಲ್ಲೇನಾಗುತ್ತೆ, ಗಾಳಿಯ ಕಣಗಳು ಒತ್ತಡವನ್ನು ಹೇರ್ತವೆ. ಅದಕ್ಕೆ ಏನಂತಾರೆ, ಪ್ರೆಷರ್ ಆಫ್ ಗ್ಯಾಸಸ್ ಅಂತ ಅಂತಾರೆ. ಏರ್ ಪ್ರೆಷರ್ ಅಥವಾ ವಾಯು ಒತ್ತಡ ಅರೈಸಸ್ ಡ್ಯೂ ಟು ಕಾನ್ಸ್ಟೆಂಟ್ ಕೊಲ್ಯೂಷನ್ ಆಫ್ ಟೈನಿ ಮಾಲಿಕ್ಯೂಲ್ಸ್ ಆಫ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಏರ್ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್ ಇನ್ ವಿಚ್ ಇಟ್ ಈಸ್ ಎನ್ಕ್ಲೋಸ್ಡ್. ಏರ್ ಪ್ರೆಷರ್ ಅರೈಸಸ್ ಡ್ಯೂ ಟು ಏರ್ ಪ್ರೆಷರ್, ವಾಯು ಒತ್ತಡ ಹೇಗೆ ಬರುತ್ತದೆ ಅಂದರೆ, ವಾಯುವಿನ ಕಣಗಳು ಆ ಸುತ್ತಮುತ್ತಲಿನ ಪ್ರದೇಶದ ಅಥವಾ ಸುತ್ತಮುತ್ತಲಿನ ಕಂಟೈನರ್ನ ಏನು ಮಾಡ್ತಾ ಇರ್ತವೆ, ವಾಯುವಿನ ಕಣಗಳು ತುಂಬ ಲೂಸ್ ಆಗಿರ್ತವೆ. ಅವೇನು ಮಾಡ್ತಾ ಇರ್ತವೆ, ಕೊಲ್ಯೂಷನ್, ಒಂದಕ್ಕೊಂದು ಹತ್ತುತ್ತಾ ಆ ವಾಲ್ಸ್ಗಳಿಗೆ ಅವು ಏನು ಮಾಡ್ತಾ ಇದ್ದಾವೆ, ಒಂದು ರೀತಿಯ ಒತ್ತಡವನ್ನು ತರ್ತವೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರೆಷರ್ ಆಫ್ ಗ್ಯಾಸಸ್. ಓಕೆ, ವಿಚ್ ಆರ್ ದ ಡೈಲಿ ಎಕ್ಸಾಂಪಲ್ಸ್ ಆಫ್ ಪ್ರೆಷರ್ ಆಫ್ ಗ್ಯಾಸಸ್? ವೆನ್ ಯು ಬ್ಲೋ ಏರ್ ಇನ್ ಟು ಅ ಬಲೂನ್, ಒಂದು ಬಲೂನ್ನಲ್ಲಿ ನೀವು ಗಾಳಿಯನ್ನು ಊದಿದಾಗ ದ ಬಲೂನ್ ಎಕ್ಸ್ಪಾಂಡ್ಸ್, ಬಲೂನ್ ಏನಾಗುತ್ತೆ, ಎಕ್ಸ್ಪಾಂಡ್ ಅಥವಾ ದೊಡ್ಡದಾಗತ್ತೆ. ಬಿಕಾಸ್ ದ ಪ್ರೆಷರ್ ಆಫ್ ಏರ್ ಮಾಲಿಕ್ಯೂಲ್ಸ್ ಈಸ್ ಗ್ರೇಟರ್ ಆನ್ ದ ಇನ್ಸೈಡ್ ಆಫ್ ದ ಬಲೂನ್ ದ್ಯಾನ್ ದ ಔಟ್ಸೈಡ್. ಅಲ್ಲೇನಾಗುತ್ತೆ, ದ ಪ್ರೆಷರ್ ಆಫ್ ಏರ್ ಮಾಲಿಕ್ಯೂಲ್ಸ್, ಗಾಳಿಯ ಕಣಗಳ ಒತ್ತಡ ಬಲೂನ್ನ ಒಳಗಡೆ ಜಾಸ್ತಿ ಆಗತ್ತೆ, ಬಲೂನಿನ ಹೊರಗಡೆ ಕಡಿಮೆ ಆಗತ್ತೆ. ದಟ್ ಈಸ್ ವೈ ಬಲೂನ್ ಗೆಟ್ಸ್ ಎಕ್ಸ್ಪಾಂಡ್. ಬಲೂನ್ ಏಕೆ ಊದ್ಕೊಳ್ಳುತ್ತೆ, ಗಾಳಿಯ ಕಣಗಳ ಒತ್ತಡ ಒಳಗಡೆ ಜಾಸ್ತಿ ಆಗೋದ್ರಿಂದ ಹೊರಗಡೆ ಕಮ್ಮಿ ಆಗೋದ್ರಿಂದ ಬಲೂನ್ ಊದ್ಕೊಳ್ಳುತ್ತೆ. ದ ಪ್ರೆಷರ್ ಆಫ್ ಏರ್ ಪಾರ್ಟಿಕಲ್ಸ್ ಇನ್ಸೈಡ್ ದ ಬಲೂನ್ ಇನ್ಕ್ರೀಸಸ್ ದ್ಯಾನ್ ಕಂಪೇರ್ಡ್ ಟು ದ ಪ್ರೆಷರ್ ಆಫ್ ಏರ್ ಪಾರ್ಟಿಕಲ್ಸ್ ಔಟ್ಸೈಡ್ ದ ಬಲೂನ್. ದಟ್ ಈಸ್ ವೈ ದ ಬಲೂನ್ ಎಕ್ಸ್ಪಾಂಡ್ಸ್. ನೆಕ್ಸ್ಟ್. Okay, so here
whenever the tire of your bicycle, okay, or got punctured means what? The complete air inside your tire has been gone. So what happens when you go to the garage or a cycle repairer? So what he does, he will blow the air inside the tire, and he will cover the hole from which air got outside. ಸೊ ಯಾವುದಾದ್ರೂ ಒಂದು ಹೋಲ್ ಆಗಿದ್ರೆ, ಪಂಚರ್ ಅಂದರೆ ಹೋಲ್ ಆಗಿರುತ್ತೆ ಟಯರಲ್ಲಿ, ಸೊ ಆ ಹೋಲಿಂದ ಗಾಳಿ, ಟಯರಲ್ಲಿರೋ ಗಾಳಿ ಎಲ್ಲ ಹೊರಗಡೆ ಬಂದಿರುತ್ತೆ. ಸೊ ಅವನೇನು ಮಾಡ್ತಾನೆ, ಆ ಹೋಲ್ ಆಗಿರೋ ಗಾಳಿಯನ್ನು ಬೇರೆ ಗಾಳಿಯಾದರೂ ಹಾಕ್ತಾನೆ ಅಥವಾ ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತಾನೆ, ಹೌದಾ? ಸೊ ದಟ್ ಈಸ್ ವೈ ದೆನ್ ಹಿ ಬ್ಲೋಸ್ ದ ಏರ್, ದೆನ್ ಹಿ ಬ್ಲೋಸ್ ದ ಏರ್. ಸೊ after blowing the air, what happens? The pressure inside the tire, the pressure of air particles inside the tire will be more than compared to atmosphere. ಟಯರ್ ಒಳಗಡೆ ಗಾಳಿಯ ಕಣಗಳ ಒತ್ತಡ ಹೆಚ್ಚಾಗತ್ತೆ, ಹೊರಗಡೆಕ್ಕಿಂತ ಒಳಗಡೆ ಹೆಚ್ಚಾಗತ್ತೆ. ಅದರಿಂದ ಏನಾಗತ್ತೆ? ದ ಟಯರ್ ಅಗೇನ್ ಗೆಟ್ಸ್ ಇಟ್ಸ್ ಒರಿಜಿನಲ್ ಶೇಪ್. ದಿಸ್ ಈಸ್ ಹೌ ದ ಟಯರ್ ಈಸ್ ಬ್ಲೋನ್ ಇನ್ ದ cycle shop. Okay, so this is regarding the air pressure. That is pressure of gases. So we studied regarding the pressure of solids on other solid objects, then we studied regarding the atmospheric pressure, next we studied regarding the pressure of gases. So in the next class we will be dealing with the pressure of liquids, and we will be dealing with the important questions on this chapter. Until that, have a nice day.